ನಮಸ್ತೆ ಎಲ್ಲರಿಗೂ. ಎಷ್ಟೋ ದಿನಗಳಾಯಿತು ಅಂತಲೇ ಹೇಳ್ಬೋದು ವೀಡಿಯೋಸ್ಗಳನ್ನ ಹಾಕಿ ನಾನು. ತಮ್ನೈಲ್ ನೋಡೇ ಅಂದ್ಕೊಂಡಿರ್ತೀರ ಏನಪ್ಪ ಇದು ಹನುಮ ಜಯಂತಿ ವ್ಲಾಗ್ನ ಇವತ್ತು ಹಾಕ್ತಿದ್ದಾಳೆ, ಎಷ್ಟು ದಿನ ಆಯಿತು ಅಂತ ಹೇಳ್ಬಿಟ್ಟು. ಸೊ ನನಗಂತೂ ತುಂಬಾ ಹುಷಾರಿರಲಿಲ್ಲ, ಆ ಕಾರಣದಿಂದಾಗಿ ನಾನು ಹಾಕಿರಲಿಲ್ಲ ಅಷ್ಟೇ. ಅದು ಬಿಟ್ಟರೆ ನಾನು ನಿಲ್ಲಿಸ್ಬಿಡ್ಬೇಕು ಯೂಟ್ಯೂಬ್ನ ಇಲ್ಲಿಗೇನೆ ಅಂತ ನಾನು ಏನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಸದ್ಯಕ್ಕೆ ನಾನು ಮಾಡ್ತಾಯಿದ್ದೀನಿ, ಯಾವುದೂ ಕೂಡ ನಿಲ್ಲಿಸಲ್ಲ. ನಾನೇನು ಮಾಡ್ತಿದ್ದೀನೋ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಅರ್ಧಕ್ಕೆ ನಿಲ್ಲಿಸೋದಂತೂ ನಾನು ಯಾವತ್ತೂ ಕಲ್ತಿಲ್ಲ. ಒಂದು ಕೆಲಸ ಹಿಡಿದ್ಮೇಲೆ ಅದು ಫಿಲ್ ಆಗೋ ತನಕ ನಾನು ಬಿಡೋಳಲ್ಲ. ಸೊ ಅದಕ್ಕೇ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದ್ದಿದ್ದರಿಂದ ಇಷ್ಟು ದಿನ ಆಯಿತು ಅಷ್ಟೇ ಹಾಕೋದಕ್ಕೆ. ಇದು ಬಂದು ಹನುಮ ಜಯಂತಿದಾಗಿರುತ್ತೆ ವ್ಲಾಗು. ಬೆಳಿಗ್ಗೆನೇ ಅಷ್ಟೊತ್ತಿಗೆ ಎದ್ದು ನಾನು ನೈವೇದ್ಯಕ್ಕೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡ್ತಿರ್ಬೇಕಿದ್ರೆ ನನ್ನ ಮನೇಲಂತೂ ಮಕ್ಳಿಗಂತೂ ಅದರಲ್ಲೂ ನಾನು ಮಾಡೋದು ಹಾಲು ಖೀರ್ ಅಂದರೆ ತುಂಬಾ ಇಷ್ಟ ಮಕ್ಕಳಿಗೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಶಾವಿಗೆ ಎಲ್ಲ ಇತ್ತು. ಹಾಲಂತೂ ಮುಂಚೆ ಕಾಫಿ ಟೀ ಕುಡಿತಿದ್ದೆ, ಯಾವಾಗಲೂ ಇರ್ತಿತ್ತು ಮನೆಯಲ್ಲಿ ಹಾಲು. ಇವಾಗ ಕಾಫಿ ಟೀ ಎಲ್ಲ ಬಿಟ್ಬಿಟ್ಟಿರೋದ್ರಿಂದ ಹಾಲು ಇರೋದಿಲ್ಲ. ಬೇಕು ಅಂದಂಗೆ ಮಾತ್ರ ಒಂದು ಅರ್ಧ ಲೀಟ್ರು, ಇಲ್ಲ ಅಮ್ಮ ಏನಾದರೂ ಬಂದಾಗ ಜಸ್ಟ್ 1/4 ಲೀಟ್ರ್ ಅಷ್ಟೇ ತರಿಸ್ಕೊತೀನಿ. ಏನಾದರೂ ಜಾಸ್ತಿ ತರಿಸಿದ್ರೆ ಹಾಲಿದ್ದರೆ ಅದು ಕುಡ್ದಿರೋ ಬುದ್ಧಿ ಅಲ್ವಾ ನಮ್ಮದು, ಅದು ಜ್ಞಾನ ಎಳಿತಾನೆ ಇರುತ್ತೆ. ಸೊ ಇಲ್ಲದೇ ಇದ್ದರೆ ಸುಮ್ಮನೆ ಇರ್ತೀನಿ. ಅದೊಂದು ಕಾರಣಕ್ಕೋಸ್ಕರ ಇವಾಗ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಹಾಲನ್ನ ತರೋದೇ ಬಿಟ್ಬಿಟ್ಟಿದ್ದೀನಿ. ಸೊ ಹಾಲೆಲ್ಲ ತರಿಸಿ ಎಲ್ಲ ನಮ್ಮ ಯಜಮಾನ್ರೆ ತಂದು ಕೊಟ್ಟು ಹೋಗಿದ್ರು. ನನಗೆ ಆವಾಗ ಶುರುವಾಗಿದ್ದು ತುಂಬ ಹುಷಾರಿರಲಿಲ್ಲ ನನಗೆ. ಆದ್ರೂ ಹೆಂಗಾಗುತ್ತೋ ಗೊತ್ತಿಲ್ಲ, ಹಿಂದಿನ ದಿನ ತುಂಬಾ ಹುಷಾರಿರಲಿಲ್ಲ. ಮಾರನೇ ದಿನ ಹನುಮ ಜಯಂತಿ ಅಂತ ಗೊತ್ತಿತ್ತು, ಬಟ್ ಮಾಡೋದಕ್ಕೆ ಏನು ಮಾಡಲಿ. ನಾನು ಲಾಸ್ಟ್ ವೀಕು ಮಂಗಳವಾರ ಬಂದು ಹನುಮ ಜಯಂತಿ ಇದ್ದಿದ್ದು. ಶುಕ್ರವಾರ ಶನಿವಾರ 2 ದಿನ ಆಸ್ಪತ್ರೆಗೆಲ್ಲ ಹೋಗಿ ಎಲ್ಲ ತೋರಿಸ್ಕೊಂಬಂದಿದ್ದೆ. ಬಟ್ ಹಂಗೂ ನನಗೆ ಕಮ್ಮಿ ಆಗಿರಲಿಲ್ಲ. ಇನ್ನು ಸಂಡೇ ಬಂದು ಹಾಸ್ಪಿಟಲ್ ರಜಾ ಇತ್ತು, ಕ್ಲಿನಿಕ್ ರಜಾ ಇತ್ತು. ಇನ್ನು ಮಂಡೇ ತೋರಿಸೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಮಂಡೇ ಡಾಕ್ಟ್ರೇ ಇರಲಿಲ್ಲ. ಸೊ ಈ ಹಾಸ್ಪಿಟಲ್ ಆದರೆ ಒಬ್ಬರು ಇಲ್ಲಾಂದರೂ ಒಬ್ಬರು ಇರ್ತಾರೆ. ನಾವು ತೋರಿಸೋದು ಬಿಟ್ಟು ಬೇರೆ ಜಾಗಕ್ಕೆ ಹೋಗಿ ತೋರ್ಸೋಕೆ ಹೋದರೆ ಬಟ್ ನಮ್ಗೆ ಅದೇನೋ ಗೊತ್ತಿಲ್ಲ, ಅಡ್ಜಸ್ಟ್ ಆಗೋದಿಲ್ಲ. ಅವರೇ ಬರಲಿ ಅನ್ನೋ ಥರನೇ ಕಾಯ್ಕೊಂಡಿರ್ತೀವಿ. ಆ ಥರ ಅಷ್ಟು ನಾವು ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ. ಸೊ ಅದೊಂದು ಕಾರಣಕ್ಕೋಸ್ಕರ ಆ ಡಾಕ್ಟ್ರು ಇಲ್ಲ ಅಂದಿದ್ದೊಂದು ಕಾರಣಕ್ಕೋಸ್ಕರ ವಾಪಸ್ ಬಂದಿದ್ದಾಯಿತು ಸೋಮವಾರ. ಅದಕ್ಕೆ ಇನ್ನು ಇದು ಬಂದು ಮಂಗಳವಾರದ್ದು. ನಾನು ಶುಕ್ರವಾರ ಶನಿವಾರ ಹಾಸ್ಪಿಟಲ್ಗೆ ಹೋದಾಗ ಬ್ಲಡ್ ಟೆಸ್ಟ್ಗೆಲ್ಲ ಕೊಟ್ಟು ಬಂದಿದ್ದೆ. ಸೊ ರಿಪೋರ್ಟೆಲ್ಲ ತುಂಬ ಲೇಟ್ ಆಗುತ್ತೆ, ರಿಪೋರ್ಟು ಟ್ಯೂಸ್ಡೇ ಬರುತ್ತೆ ಅಂತ ಹೇಳಿದರು. ಸೊ ನಾನು ಡಾಕ್ಟ್ರು ಸಿಗದೇ ಇರೋ ಕಾರಣ ಸೋಮವಾರ ಮಂಗಳವಾರ ಒಟ್ಟಿಗೆ ಹೋದರೆ ರಿಪೋರ್ಟು ಸಿಗುತ್ತೆ, ಡಾಕ್ಟರು ಸಿಗ್ತಾರೆ, ಒಟ್ಟಿಗೆ ರಿಪೋರ್ಟ್ ಎಲ್ಲ ತೋರಿಸ್ಕೊಂಡು ಬರ್ಬೋದು ಅಂತ ಹೇಳಿಬಿಟ್ಟು ಸೋಮವಾರ ಅಂದ್ಕೊಂಡೆ. ಬಟ್ ಸೋಮವಾರ ನೈಟ್ ಅಂತೂ ಫುಲ್ಲು ಇನ್ನೂ ಹುಷಾರಿರಲಿಲ್ಲ. ಏನು ಮಾಡಬೇಕು ನಾಳೆ ಅಂತ ಗೊತ್ತಿಲ್ಲ ನನಗೆ. ಹನುಮ ಜಯಂತಿ ಬೇರೆ ಇದೆ, ಮನೆ ದೇವರು ಪೂಜೆ ಮಾಡಲೇಬೇಕು. ಅದರಲ್ಲೂ ದೇವ್ರ ಸಾಮಾನೆಲ್ಲ ತೊಳೆದು ಸ್ವಲ್ಪ ದಿನ ಟೈಮ್ ಕೂಡ ಆಗಿದೆ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು. ಏನು ಮಾಡೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಪಾಪ ನಮ್ಮ ಯಜಮಾನ್ರು ಬೆಳಿಗ್ಗೆನೇ ನನ್ನ ಜೊತೆಲೇ ಅಷ್ಟೊತ್ತಿಗೆ ಎದ್ದು ದೇವ್ರ ಸಾಮಾನೆಲ್ಲ ತೊಳ್ಕೊಟ್ರು. ಅವ್ರು ತೊಳ್ಕೊಟ್ಟು ಹೋದರು. ಅವರು ಡ್ಯೂಟಿಗೆ ಹೋಗೋರು, ನೀವು ಇದನ್ನು ಮಾಡಿಕೊಡಿ ಅದನ್ನು ಮಾಡಿಕೊಡಿ ಅಂತ ಹೇಳೋದು ನನಗೂ ಸರಿ ಕಾಣಲ್ಲ. ಬಟ್ ಅವ್ರು ದೇವ್ರ ಸಾಮಾನು ತೊಳ್ಕೊಂಡಿದ್ದಕ್ಕೇ ನನಗೆ ಬೇಜಾರಾಗ್ತಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಹುಷಾರಿಲ್ಲ, ಮಾಡಲೇಬೇಕು. ಅದು ಡಾಕ್ಟರ್ ಬರೋಷ್ಟೊತ್ತಿಗೆ ನಾನೆಲ್ಲ ಮಾಡಿ ಹೋಗಬೇಕಿತ್ತು ಹಾಸ್ಪಿಟಲ್ಗೆ. ಫುಲ್ಲು ಸುಸ್ತಾಗ್ಬಿಟ್ಟಿದ್ದೆ. ಮಂಗಳವಾರ ಬೆಳಿಗ್ಗೆ ನೀವು ನೋಡ್ತಿರ್ಬೋದು, ಈ ವಿಡಿಯೋದಲ್ಲೂ ಕೂಡ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ. ನಾನು ಇವಾಗೆಲ್ಲ ಕ್ಲಿಯರ್ ಆಗಿದೆ, ಆರಾಮಾಗಿದ್ದೀನಿ. ಬಟ್ ಅಂದ್ರೂ ಅಷ್ಟು ಮೆಡಿಷನ್ಸ್ ಎಲ್ಲ ತೊಗೊಂಡು ನನಗಿನ್ನೂ ಪೂರ್ತಿ ಕ್ಯೂರ್ ಆಗಿದೆ. ಹೆಲ್ತ್ ವೈಸ್ ಏನಿಲ್ಲ,
ಬಟ್ ಮೆಡಿಷನ್ಸು ಅದು ಇದು ಎಲ್ಲ ಸ್ವಲ್ಪ ತಿಂದು ನನಗೆ ಇನ್ನೂ ಸ್ವಲ್ಪ ಸುಸ್ತು ಟಯರ್ಡ್ ಅನಿಸುತ್ತೆ. ಅದನ್ನು ಬಿಟ್ಟರೆ ಇನ್ನೇನು ಇಲ್ಲ. ಈಗ ವಾಯ್ಸ್ ಓವರ್ ಕೊಡ್ತಾಯಿದ್ರು ನನಗೆ ಸ್ವಲ್ಪ ಸುಸ್ತೇ ಆಗ್ತಿದೆ. ಬಟ್ ಆದ್ರೂ ಇನ್ನೂ ಎಷ್ಟು ದಿನ ಸುಸ್ತಾಗ್ತಿದೆ ಅಂತ ಹೇಳ್ಬಿಟ್ಟು ನನ್ನ ಕೆಲಸಗಳನ್ನೆಲ್ಲ ಬಿಟ್ಟು ಚೆನ್ನಾಗಿದ್ದರೂ ಕೂಡ ಇನ್ನೇನಿಲ್ಲ, ಎಲ್ಲ ಆರಾಮಾಗಿದ್ದೀನಲ್ವ, ಬಿಡು ಇವತ್ತಿಂದನಾದರೂ ವೀಡಿಯೋಸ್ ಹಾಕೋಣ ಅಂತ ಹೇಳ್ಬಿಟ್ಟು ನಿನ್ನೆ ಅದು ಸುಮಾರು ದಿನವೇ ಆಗಿತ್ತು ಸೊಪ್ಪಿನ ಪಲ್ಯ ಮಾಡಿದ್ದು. ಸೊ ಅದನ್ನಾದರೂ ಹಾಕೋಣ, ಅಟ್ಲೀಸ್ಟು ವ್ಲಾಗ್ಗಳು ಹಾಕೋಕ್ಕಾಗಿಲ್ಲ, ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಅಂತ ಅಂದ್ರೂ ಅಟ್ಲೀಸ್ಟು ಜಸ್ಟ್ ಕುಕ್ಕಿಂಗ್ದಾದರೂ ಹಾಕೋಣ ವ್ಲಾಗು ಅಂತ ಹೇಳಿಬಿಟ್ಟು ನಿನ್ನೆ ಅದೊಂದು ನಾನು ಹಾಕಿದೆ. ಸೊ ಇವತ್ತು ಇದನ್ನು ಹಾಕೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೇ ಮಕ್ಕಳು ಸ್ಕೂಲ್ಗೆಲ್ಲ ಹೋಗಿದ ತಕ್ಷಣ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇದನ್ನೆಲ್ಲ ರೆಡಿ ಮಾಡಿ ಇನ್ನು ನಾನು ತಮ್ನೈಲ್ ಮಾಡಿಲ್ಲ, ಅದನ್ನು ಮಾಡಿಕೊಂಡು ಇವತ್ತೇ ಈ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಈ ವಿಡಿಯೋನ ರೆಡಿ ಮಾಡ್ಕೋತಾ ಇದ್ದೀನಿ. ಗೊತ್ತಿಲ್ಲ ಸುಮಾರು ಜನ ಏನಂತ ತಿಳ್ಕೊಂಡ್ರೋ ನನಗಂತೂ ನಿಜವಾಗ್ಲೂ ನಿಲ್ಲಿಸ್ಬಿಟ್ಟಿದ್ದಾಳೆ ಏನೋ ಗೊತ್ತಿಲ್ಲ ಅಂತ ತಿಳ್ಕೊಂಡ್ರೇನೋ. ನಾನಂತೂ ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ಬಿಡೋಳಲ್ವೇ ಅಲ್ಲ. ಎಷ್ಟಾದರೂ ಕಷ್ಟ ಆಗಲಿ, ನಾನೊಂದು ಗುರಿ ಇಟ್ಕೊಂಡಿದ್ದೀನಿ ಅಂದರೆ ಅದು ತಲುಪೋ ತನಕ ನಾನು ಬಿಡೋಳೇ ಅಲ್ಲ. ಸೊ ಮಾಡ್ತಾಯಿದ್ದೀನಿ. ಹೆಲ್ತು ಪ್ರಾಬ್ಲಮ್ ಆಗಿದ್ದರಿಂದ ಅದು ಡ್ರಿಪ್ಸ್ದು ಕೈಗೆ ನನಗೆ ಒಂದು 6 ಡೇಸ್ ಹಾಕ್ಬಿಟ್ಟಿದ್ರು. ಸೊ ಅದನ್ನು ತೆಗಿಯೋಕ್ಕಾಗ್ತಾ ಇರಲಿಲ್ಲ. ಸೊ ತೋರಿಸ್ತೀನಿ ನಾನಿವಾಗ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೋಗ್ತಾ ಏನಾಗಿತ್ತು ನನಗೆ ಅಂತಲೂ ಹೇಳ್ತೀನಿ. ಸದ್ಯಕ್ಕೆ ಆಮೇಲೆ ಮಂಗಳವಾರ ಹೇಳಿದರು ರಿಪೋರ್ಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ನಾನು ಸೋಮವಾರ ನೈಟು ಅಂದ್ಕೊಂಡೆ ಮಲ್ಕೊಂಡೆ, ನಾಳೆ ರಿಪೋರ್ಟು ತೋರಿಸ್ದಂಗಾಗುತ್ತೆ, ಡಾಕ್ಟ್ರ್ ಹತ್ರ ಏನು ಅಂತ ತಿಳ್ಕೊಳಂಗೂ ಆಗುತ್ತೆ. ಸೊ ನೋಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಬಟ್ ಆಗ್ತಾನೆ ಇಲ್ಲ. ಅದಲ್ಲದೆ ಬೇರೆ ನಾಳೆ ಹನುಮ ಜಯಂತಿ, ಮನೆ ದೇವರು ಮಾಡಲೇಬೇಕು. ಏನು ಮಾಡಲಿ, ನಾನು ಸ್ವಲ್ಪ ಚೆನ್ನಾಗಿ ನಾನು ಮಾಡೋದು ಅಂತ ಹೇಳಿದ್ರೆ ರಾಮನವಮಿ ತುಂಬ ಚೆನ್ನಾಗಿ ಮಾಡ್ತೀನಿ. ಅದು ಬಿಟ್ಟರೆ ಹನುಮ ಜಯಂತಿ, ಅದು ಬಿಟ್ಟರೆ ತುಳಸಿ ಪೂಜೆ, ಇಷ್ಟೇ ನಾನು ತುಂಬ ಇಷ್ಟಪಟ್ಟು ಮಾಡೋದು. ಅದು ಈ ವರ್ಷದಿಂದ ನವರಾತ್ರಿ ಕೂಡ ಒಂದು ನನ್ನ ಜೀವನದಲ್ಲಿ ಆ್ಯಡ್ ಆಗಿದೆ ಅಂತಲೇ ಹೇಳ್ಬೋದು. ಈ ರೀತಿ ಒಂದೊಂದು ಪದ್ಧತಿನ ನಾನು ಬರ್ತಾಯಿದ್ದೀನಿ ಯಾವಾಗಿಂದನೂ. ನಾನು ಜಾಸ್ತಿ ಅಂದರೆ ರಾಮನವಮಿ ತುಂಬ ಮಾಡ್ತೀನಿ, ನಾನು ನಂಬಿ ತುಂಬ ಮಾಡ್ತೀನಿ ಅದನ್ನು. ಅದಕ್ಕೆ ಇದು ಒಂದು, ಅದರಲ್ಲಿ ಹನುಮ ಜಯಂತಿನೂ ಕೂಡ ಒಂದು. ಅದಕ್ಕೆ ಹೆಂಗಾದರೂ ಮಾಡಬೇಕಲ್ಲ. ಬೆಳಿಗ್ಗೆಗೆ ಆಗುತ್ತೋ ಆಗಲ್ವೋ, ಆ್ಯಕ್ಚುಲಿ ನಾನು ಬೆಳಿಗ್ಗೆ ಎದ್ದೋಳಲ್ವೋ ಗೊತ್ತಿಲ್ಲ ನನಗೆ ಅನ್ನೋ ಪರಿಸ್ಥಿತಿಲೇ ಇದ್ದೆ. ನನ್ನ ತಮ್ಮನೇ ಬಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಯಾಕಂದರೆ ಅಮ್ಮಂಗೂ ಡ್ಯೂಟಿ, ಇನ್ನು ನಮ್ಮ ಯಜಮಾನ್ರಿಗಂತೂ ರಜೆನೇ ಇರಲಿಲ್ಲ. ಅವ್ರಿಗೇನಾದರೂ ರಜೆ ಇದ್ದಿದ್ರೆ ನಾನು ತಲೆನೇ ಕೆಡಿಸ್ಕೊಳ್ಳೋ ಆಗಿರಲಿಲ್ಲ. ಸೊ ಅವ್ರಿಗಂತೂ ರಜೆನೇ ಇರದೇ ಇರೋ ಕಾರಣದಿಂದ ಒಬ್ಬಳೇ ಒದ್ದಾಡಿದ್ದೀನಿ. ಸೊ ನೋಡೋಣ ಅಂತ ಹೇಳಿ ಸುಮ್ಮನೆ ಮಲ್ಕೊಂಡೆ. ನನ್ನ ಕೈಲಿ ನಾಳೆ ಪೂಜೆ ಮಾಡಿಸ್ಕೋಬೇಕು ಅಂತಿದ್ದರೆ, ನಾನು ಮಾಡಬೇಕು ಅಂತ ಇದ್ದರೆ, ಅದರಲ್ಲಿ ನನ್ನ ಹಣೆಯಲ್ಲಿ ಬರೆದಿದ್ರೆ ನಾನು ಮಾಡಬೇಕು ಅಂತ ಆಗುತ್ತೆ. ಸೊ ಸೇವೆ ಮಾಡಿಸ್ಕೊಳ್ಳೋದಕ್ಕೂ ಪುಣ್ಯ ಬೇಕು, ಮಾಡೋದಕ್ಕೂ ಪುಣ್ಯ ಬೇಕು ಅಂತ ಹೇಳ್ಬೋದು. ಮಾಡಿಸ್ಕೊಳ್ಳೋದು ಅನ್ನೋದಕ್ಕಿಂತ ಮಾಡೋದಕ್ಕೆ ಪುಣ್ಯ ಬೇಕು ಅಂತಲೇ ಹೇಳ್ಬೋದು. ನೋಡೋಣ ಅಂತ ಹೇಳಿ ನಾನು ಸುಮ್ಮನಿದ್ದೆ. ಆಮೇಲೆ ಲಾಸ್ಟಲ್ಲಿ ಮಂಗಳವಾರ ಬೆಳಿಗ್ಗೆ ಅದು ಹೆಂಗೆ ಎದ್ದೆ ಅನ್ನೋದೇ ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ಎದ್ದು ಎಷ್ಟು ಮಕ್ಕಳನ್ನೆಲ್ಲ ಕಳಿಸಿ ಸ್ಕೂಲ್ಗೆ, ಅವರು ಪಾಪ ಆ ಟೈಮಲ್ಲಿ ನೀನು ನೀರಲ್ಲೇನು ಆಡಬೇಡ, ನಾನೇ ಪಾತ್ರೆ ದೇವ್ರ ಸಾಮಾನೆಲ್ಲ ತೊಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ದೇವ್ರ ಪಾತ್ರೆ ಎಲ್ಲ ತೊಳೆದು ಕೊಟ್ಟು ಹೋದರು. ಅವರು ನಿಧಾನಕ್ಕೆ ಮಾಡ್ಕೊಳಮ್ಮ, ಒಂದೇ ಸಮ ಅರ್ಜೆಂಟ್ ಮಾಡೋದಕ್ಕೆ ಹೋಗ್ಬೇಡ, ಆರಾಮಾಗಿ ಮಾಡೋಸ್ ಪರವಾಗಿಲ್ಲ, ಡಾಕ್ಟ್ರು ಸಂಜೆ 3-4 ಗಂಟೆ ತನಕನೂ ಇರ್ತಾರೆ, ಏನು ವರಿ ಮಾಡಬೇಡ ಅಂತ ಹೇಳ್ಬಿಟ್ಟು ಹೋದರು. ನಿನ್ನ ತಮ್ಮ ಬಂದಮೇಲೆ ಅವನ ಜೊತೆಲಿ ಹೋಗು, ಒಬ್ಬಳೇ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಹೋದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ನಿಧಾನಕ್ಕೆ ಸ್ನಾನ ಎಲ್ಲ ಮಾಡ್ಕೊಂಬಂದು ಸ್ವಲ್ಪ ನಿಧಾನಕ್ಕೆ ಗುಡಿಸಿ ಎಲ್ಲ ಒರೆಸಿ ಪಾಪ ಎಲ್ಲ ಮಾಡಿಕೊಟ್ಬಿಡ್ತಿದ್ರು ನಮ್ಮ ಮನೆಯವರು. ಪಾಪ ಅವ್ರಿಗೆ ರಜೆ ಸಿಗದೇ ಇರೋದೊಂದು ಕಾರಣ, ದೇವ್ರ ಸಾಮಾನು ತೊಳಿತಾ ಇದ್ರಲ್ವ, ಅದರಿಂದ ಸ್ವಲ್ಪ ಲೇಟ್ ಆಗೋಯ್ತು. ಇಲ್ಲಾಂದರೆ ಗುಡಿಸಿ ಒರೆಸಿ ಪ್ರತಿಯೊಂದು ಮಾಡಿಕೊಟ್ಬಿಟ್ಟು ಹೊರಟೋಗ್ಬಿಡ್ತಿದ್ರು ಅವರು. ನನ್ನ ಕೈಲಿ ಏನೂ ಮಾಡಿಸ್ತಾ ಇರಲಿಲ್ಲ. ನಾನು ಅವ್ರಿಗೆ ಲೇಟ್ ಆಗೋಯ್ತಲ್ಲ, ನಾನು ನಿಧಾನಕ್ಕೆ ಮಾಡ್ಕೋತೀನಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಪೂರ್ತಿ ಪ್ಯಾಸೇಜ್ ಎಲ್ಲ ತೊಳೆದು ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡ್ಕೊಂಬಂದು ಆಮೇಲೆ ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ಏನಾದರೂ ಮಾಡೋಣ ಅಂಥೇಳಿ ನೈವೇದ್ಯಕ್ಕೆ
ಪಾಯಸನ ಮಾಡಿಕೊಂಡೆ. ಪಾಯಸ ಮಾಡಿಬಿಟ್ಟು ಇನ್ನು ದೇವ್ರ ಸಾಮಾನೆಲ್ಲ ಗೊತ್ತಲ್ಲ, ಇನ್ನು ದೇವರು ಸಾಮಾನೆಲ್ಲ ತೊಳೆದಿದ್ದ ದಿನ ಎಷ್ಟು ದೇವ್ರ ಮನೇಲಿ ಕೆಲಸ ಇರುತ್ತೆ ಅಂತ ಹೇಳಿ ದೇವ್ರ ಫೋಟೋಸ್ ಎಲ್ಲ ಒರೆಸ್ಬಿಟ್ಟು ದೇವ್ರ ಸಾಮಾನೆಲ್ಲ ಎಲ್ಲ ಒರೆಸಿ, ಪಾಪ ದೇವ್ರ ಸಾಮಾನು ಕೂಡ ಒರೆಸಿಬಿಟ್ಟೇ ಹೋಗಿದ್ರು ನಮ್ಮ ಯಜಮಾನ್ರು. ಇನ್ನು ಏನಾದರೂ ನೀರು ಕೂತ್ಕೊಂಡ್ರೆ ಅದ್ರ ಮೇಲೆ ಕರೆ ಬೀಳುತ್ತಲ್ವ, ಹಿತ್ತಾಳೆ ಪಾತ್ರೆಗಳು ಅಂತ ಹೇಳಿಬಿಟ್ಟು ಅದನ್ನು ಕೂಡ ಎಲ್ಲ ಬೆಳಗಿಟ್ಟು ಹೋಗಿದ್ದರು. ಸೊ ನಾನು ಅವೆಲ್ಲ ಒರೆಸ್ಕೊಟ್ಟು ಜಸ್ಟ್ ಅರಿಶಿನ ಕುಂಕುಮ ಎಲ್ಲ ಬೊಟ್ಟೆಲ್ಲ ಇಟ್ಕೊಂಡು ಎಲ್ಲ ದೇವ್ರ ಮನೆಗೆ ಹೂವಿನ ಅಲಂಕಾರ ಎಲ್ಲ ಮಾಡಿ, ಹೂವು ಕೂಡ ಮನೇಲಿ ಕೆ ಜಿ ಹೂವು ಇದ್ರೂ ಕಟ್ಟೋಕ್ಕೂ ಕೂಡ ನನಗೆ ಆಗ್ತಾ ಇರಲಿಲ್ಲ, ಅಷ್ಟು ಸುಸ್ತಾಗ್ತಿತ್ತು. ಜಸ್ಟ್ ಒಂದೊಂದೇ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಒಂದೊಂದು ಹೂವು ಮುಡಿಸ್ಬಿಟ್ಟು ನಾನು ಪೂಜೆ ಮಾಡಿದೆ. ಕಟ್ಟೋದಕ್ಕೂ ಕೂಡ ನನ್ನ ಕೈಲಿ ಆಗಲೇ ಇಲ್ಲ. ಪೂಜೆ ಮಾತ್ರ ತುಂಬಾ ಚೆನ್ನಾಗಾಯಿತು ಅವತ್ತಿನ ದಿನ ಅಂತಲೇ ಹೇಳ್ಬೋದು. ಪೂಜೆ ಎಲ್ಲ ಮಾಡಿ ಮುಗಿಸಿ ಆಮೇಲೆ ನಾನು ಹಾಸ್ಪಿಟಲ್ಗೆ ಹೋದೆ. ಹಾಸ್ಪಿಟಲ್ಗೆ ಹೋಗಿ ರಿಪೋರ್ಟೆಲ್ಲ ಬಂತು, ತೋರಿಸ್ದೆ ಡಾಕ್ಟರ್ಗೆ. ಅವರೆಲ್ಲ ನೋಡಿಬಿಟ್ಟು ತುಂಬ ಇನ್ಫೆಕ್ಷನ್ ಆಗೋಗಿದೆ. ಸೊ ನನಗೆ ಯೂರಿನ್ ಇನ್ಫೆಕ್ಷನ್ ಆಗಿತ್ತು. ಜಸ್ಟ್ ಯೂರಿನ್ ಇನ್ಫೆಕ್ಷನ್ಗೆ ಇಷ್ಟೊಂದಾ ಅಂತ ಕೇಳ್ಬೋದು ನೀವು, ನಿಜವಾಗ್ಲೂ ಅಷ್ಟು ಜಾಸ್ತಿನೇ ಆಗಿಬಿಟ್ಟಿತ್ತು ಅಂತ ಹೇಳ್ಬೋದು. ಸ್ವಲ್ಪ ನಾನೇ ನೆಗ್ಲೆಕ್ಟ್ ಮಾಡ್ಕೊಂಬಿಟ್ಟಿದೆ ಅಂತ ಅನಿಸುತ್ತೆ. ಬಟ್ ನಂಗೆ ಗೊತ್ತಿರಲಿಲ್ಲ, ಫಸ್ಟ್ ಎಕ್ಸ್ಪೀರಿಯೆನ್ಸು ನನಗೆ ಈ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು. ನಾನೇನೋ ಬೇರೆ ಥರ ತಿಳ್ಕೊಂಡಿದ್ದೆ. ಯೂರಿನ್ ಒಂದೇ ಸಮ ಹೋಗ್ತಾನೆ ಇತ್ತು, ಬಿಡ್ದಂಗೆ ಒಂದು 5 ಮಿನಿಟ್ಸ್ ಗ್ಯಾಪ್ ಬಿಟ್ಟು ಹೋಗ್ತಾನೆ ಇದ್ದೆ. ಸೊ ಯಾಕೆ ಈ ಥರ ಆಗ್ತಿದೆ ಅಂತ ಹೇಳ್ಬಿಟ್ಟು ತೋರ್ಸೋದಕ್ಕೆ ಹೋಗಿದ್ದಕ್ಕೆ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ಶುಕ್ರವಾರ ಶನಿವಾರ ಎಲ್ಲ ನನಗೆ ಮೆಡಿಷನ್ಸ್ ಕೊಟ್ಟರು. ಜಸ್ಟ್ ಯಾವ ಥರ ತುಂಬಾ ಆಗಿದ್ದರಿಂದ ಒಳಗಡೆ ಎಲ್ಲ ಏನಾಗಿದೆ ನೋಡಬೇಕು, ಕಿಡ್ನಿ ಹತ್ರದಲ್ಲಿರೋದ್ರಿಂದ ತುಂಬಾ ಎಫೆಕ್ಟ್ ಆಗುತ್ತೆ, ಇಷ್ಟೊಂದು ಇನ್ಫೆಕ್ಷನ್ ಮಾಡ್ಕೊಂಬಂದಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ಯೂರಿನ್ನು ಬ್ಲಡ್ ಟೆಸ್ಟ್ಗೆಲ್ಲ ಕೊಟ್ಟು ಬಂದಿದ್ದೆ. ಸೊ ರಿಪೋರ್ಟ್ ಎಲ್ಲ ಮಂಗಳವಾರ ಬಂದಿತ್ತು. ಅಲ್ಲಿ ಹೋಗಿ ರಿಪೋರ್ಟ್ ಕೊಟ್ಟಿದ್ದಕ್ಕೆ ಅವ್ರು ಹೇಳಿದ್ರು ತುಂಬಾ ಇನ್ಫೆಕ್ಷನ್ ಜಾಸ್ತಿ ಆಗೋಗಿದೆ. ಅದು ಇನ್ಫೆಕ್ಷನ್ ಜಾಸ್ತಿ ಆದರೆ ಜಸ್ಟ್ ಆ್ಯಂಟಿಬಯೋಟಿಕ್ ಇಂಜೆಕ್ಷನಲ್ಲಿ ನಾವು ಅದನ್ನು ಕ್ಲಿಯರ್ ಮಾಡ್ಬೋದು. ಆದರೆ ಡೈರೆಕ್ಟಾಗಿ ಇಂಜೆಕ್ಟ್ ಮಾಡಿದ್ರೆ ಅದು ನೋವು ತಡೆಯೋದಕ್ಕಾಗಲ್ಲ ನಿಮಗೆ. ಸೊ ಡ್ರಿಪ್ಸ್ ಹಾಕಲೇಬೇಕು ಅಂತ ಹೇಳ್ಬಿಟ್ಟು ಒಂದು 5 ಡೇಸ್ ನೀವು ತೊಗೊಳ್ಳೇಬೇಕು ಇಂಜೆಕ್ಷನ್ ಅಂತ ಹೇಳಿ, ಆಮೇಲೆ ಹಾಸ್ಪಿಟಲಲ್ಲಿ ಕೈಗೆ ಡ್ರಿಪ್ಸ್ ಹಾಕಿ ಮಲಗಿಸಿದ್ರು. ನೋಡ್ತಿರ್ಬೋದು ನಾನು ಮಲ್ಕೊಂಡಿದ್ದೆ, ಅದನ್ನೊಂದು ಕ್ಲಿಪ್ಪಿಂಗ್ಸು ಜಸ್ಟ್ ಹಂಗೆ ತೊಗೊಂಡೆ ಅಷ್ಟೇನೆ. ಆಮೇಲೆ ಅಲ್ಲಿಂದ ಬಂದಿದ್ದ ತಕ್ಷಣವೇ ಆರ್ಡ್ರುಗಳೆಲ್ಲ ತುಂಬಾ ಇತ್ತು. ಪ್ಯಾಕ್ ಮಾಡೋದಕ್ಕೂ ಕೂಡ ನನಗೆ ಟೈಮೇ ಇರಲಿಲ್ಲ. ಸೊ ಆಮೇಲೆ ಕೈಗೆ ಡ್ರಿಪ್ಸ್ ಹಾಕ್ತಾರಲ್ಲ ಅದನ್ನು ಹಾಕಿ ಹಾಗೆ ಬಿಟ್ಬಿಟ್ರು. 5 ಡೇಸ್ ತನಕ ಚುಚ್ಚಿಸ್ಕೋತಾನೇ ಇರಬೇಕು. ಯಾರು ಚುಚ್ಚಿಸ್ಕೋತಾರೆ? ಒಂದೇ ಸಲ ನೋವು ತಿಂದ್ಬಿಡ್ಬೋದು, ದಿನ ನೋವು ತಿನ್ನೋಕ್ಕಾಗಲ್ಲ. ಸೊ ಮನೇಲಿ ಯಾರಾದರೂ ಕೆಲಸ ಮಾಡೋರಿದ್ದರೆ ಡೈಲಿ ನಾನು ಹಂಗೆ ಡ್ರಿಪ್ಸಲ್ಲಿ ಹಾಕಿಸ್ಕೊತೀನಿ, ಡೈಲಿ ಚುಚ್ಚಿಸ್ಕೊತೀನಿ ಅಂದರೆ ಚುಚ್ಚಿಸ್ಕೋಬೋದು ಅಂತ ಹೇಳಿದ್ರು. ಇಲ್ಲ ನನ್ನ ಕೈಗೆ ಹಾಕ್ಬಿಡಿ, ಆಗೋದಿಲ್ಲ. ಮನೇಲಿ ಯಾರಾದರೂ ಮಾಡ್ತಾರಾ? ನನಗೆ ನಮ್ಮ ಯಜಮಾನ್ರದ್ದು, ನಮ್ಮ ಅಮ್ಮಂದು, ನನ್ನ ತಮ್ಮಂದು, ಇವರು 3 ಜನದ್ದು ನನಗೆ ಧೈರ್ಯ ಅಂತಲೇ ಹೇಳ್ಬೋದು. ಆ ಧೈರ್ಯದ ಮೇಲೆ ನಾನು ಧೈರ್ಯ ಮಾಡಿ ಕೈಗೆ ಹಾಕಿಸ್ಕೊಂಡು ಬಂದೆ ಮನೆಗೆ. ನನ್ನ ತಮ್ಮ ಬಂದು ಕರ್ಕೊಂಬಂದು ಆರ್ಡ್ರುಗಳೆಲ್ಲ ತುಂಬಾ ಇತ್ತು. ನನಗೆ ಬೆಳಗ್ಗೆ ಎದ್ದಿದ ತಕ್ಷಣ ಆಲ್ಮೋಸ್ಟ್ ಫಸ್ಟ್ ಅದೇ ಕೆಲಸನೇ ಮಾಡೋದು ನಾನು. ಬಟ್ ಇವಾಗ ಪೂಜೆ ಅದು ಇದು ಅಂತ ಮಾಡ್ಕೊಂಡು ಕುಂತಿರೋದೊಂದು ಕಾರಣಕ್ಕೋಸ್ಕರ ಪ್ಯಾಕಿಂಗ್ ಒಂದು ಬ್ಯಾಲೆನ್ಸ್ ಉಳಿದಿತ್ತು. ಆಮೇಲೆ ನನ್ನ ತಮ್ಮನ ಕೈಲೆಲ್ಲ ಪ್ಯಾಕಿಂಗ್ ಮಾಡಿಕೊಡು ನೀನೇನೆ ಅಂತ ಹೇಳ್ಬಿಟ್ಟು ಫಸ್ಟ್ ಡೇ ಕೈಗೆ ಹಾಕಿಸ್ಕೊಂಬಂದಿದ್ದ ದಿನ ಎಲ್ಲ ಅವನೇ ಪ್ಯಾಕಿಂಗ್ ಮಾಡಿಕೊಟ್ಟ. ಪ್ಯಾಕಿಂಗ್ ಎಲ್ಲ ಮಾಡಿ ಎತ್ತಿಟ್ಟಾದಮೇಲೆ ನೆಕ್ಸ್ಟು ಸ್ವಲ್ಪ ಫೋಟೋಶೂಟ್ ಇತ್ತು. ಕ್ಯಾಟ್ಲಾಗೆಲ್ಲ ಅಪ್ಲೋಡ್ ಮಾಡಬೇಕಲ್ವ, ಸೊ ಫೋಟೋಶೂಟೆಲ್ಲ ಮಾಡಿಕೊಂಡು ಕೂತಿದ್ದ. ಅವನ್ನೆಲ್ಲ ಫೋಟೋಶೂಟೆಲ್ಲ ಆಗಿದ ನಂತರ ನೆಕ್ಸ್ಟು ಕ್ಯಾಟ್ಲಾಗೆಲ್ಲ ಅಪ್ಲೋಡ್ ಮಾಡೋದಿತ್ತು. ಸೊ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಆ ನೋವಲ್ಲೂ ಆಗ್ತಾಯಿಲ್ಲ ನನಗೆ. ಇನ್ನು ಇದು ಬಂದು ಆಲ್ರೆಡಿ ನೈಟ್ ಆಗಿಬಿಟ್ಟಿತ್ತು. ಈ ವಿಡಿಯೋಗಳು ಬಂದು ನನ್ನ ಮಗ ಮಾಡಿರೋದು ಸುಮಾರು ಒಂದು 10 ಗಂಟೆ 10:30 ನೈಟಲ್ಲಿ ನಾನು ಕ್ಯಾಟ್ಲಾಗ್ ಅಪ್ಲೋಡ್ ಮಾಡ್ತಿದ್ದಿದ್ದು. ಇನ್ನು ಹಾಸ್ಪಿಟಲಿಂದ ಬಂದು ಮೆಡಿಸಿನ್ಸ್ ಅದು ಇದು ಮಲ್ಕೋಬಿಟ್ಟೆ ಅಂತಲೇ ಹೇಳ್ಬೋದು. ಪ್ಯಾಕಿಂಗ್ ಎಲ್ಲ ಮಾಡಿ ಕ್ಯಾಟ್ಲಾಗ್ಗೆಲ್ಲ ಫೋಟೋ ಎಲ್ಲ ಹೊಡ್ಕೊಟ್ಟ. ನನಗೆ ಸ್ಯಾರೀಸ್ದು ಫೋಟೋಸೇ ಇರಲಿಲ್ಲ ಫೋನಲ್ಲಿ. ಈ ಕ್ಯಾಟ್ಲಾಗ್ ಅಪ್ಲೋಡ್ ಮಾಡಬೇಕು ಅಂದರೆ ಫೋಟೋಸ್ ಬೇಕು. ಎಲ್ಲ ರೆಡಿ ಮಾಡಿ ಅದನ್ನೆಲ್ಲ ಎಡಿಟಿಂಗ್ ಮಾಡಿ ಫೋಟೋಸ್ನ ಕೊಟ್ಟ ನನ್ನ ತಮ್ಮ. ಕೊಟ್ಟು ಅವನಿಗೂ ಕೆಲಸ ಇರುತ್ತಲ್ವ, ನೀನು ಇಲ್ಲೇ ಕೂತ್ಕೋ ನನ್ನ ಕೆಲಸನೇ ಮಾಡು ಅಂತ ನಾನು ಹೇಳೋದಕ್ಕಾಗಲ್ಲ. ಸೊ ಅಮ್ಮ ಬಂದು ಎಲ್ಲ ಅಡುಗೆ ಎಲ್ಲ ಮಾಡಿಕೊಟ್ಬಿಟ್ಟು ಅಮ್ಮನೂ ಹೊರಟ್ಬಿಟ್ರು. ನಾನು ಊಟ ಎಲ್ಲ ಮಾಡಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು
ಆಮೇಲೆ ಜಸ್ಟ್ ಈಗ ಆರ್ಡರ್ಸ್ ಬರಬೇಕು ಅಂತ ಹೇಳಿದ್ರೆ ಕ್ಯಾಟ್ಲಾಗ್ ಅಪ್ಲೋಡ್ ಮಾಡಲೇಬೇಕು. ಏನು ತೊಂದರೆ ಇಲ್ಲ, ಏನಕ್ಕೆ ಈ ಥರ ಮಾಡ್ತಾ ಇದೆಯಾ, ಪರವಾಗಿಲ್ಲ ಬಂದರೆ ಬರಲಿ, ಈಗ ನೀನು ಹುಷಾರಾಗು, ಫಸ್ಟು ಆರ್ಡರ್ಸ್ ಬಂದಿಲ್ಲ ಅಂದರೂ ಪರವಾಗಿಲ್ಲ ಅಂತ ನಮ್ಮ ಮನೆಗೆ ಹೇಳ್ತಾರೆ ಇದ್ರು. ಬಟ್ ನಾನು ಮನೇಲಿ ಇದ್ಕೊಂಡು ನನಗಂತೂ ಸುಮ್ಮನೆ ಕುತ್ಕೊಳ್ಳೋಕ್ಕಂತೂ ನಿಜವಾಗ್ಲೂ ಆಗ್ತಾ ಇರಲಿಲ್ಲ. ಇಲ್ಲ ಬರೋಷ್ಟಾದರೂ ಅಷ್ಟು ಇಷ್ಟು ಆರ್ಡರ್ಸ್ ಬರಲಿ ಬಿಡಿ, ನಾನೇನು ಮಾಡ್ತಿದ್ದೆ, ಜಸ್ಟ್ ಮನೇಲಿ ಕೆಲಸನೂ ಮಾಡೋಕ್ಕಾಗಲ್ಲ, ಕೈ ಬೆಂಡಾದರೆ ಸೂಜಿ ಏನಾದರೂ ಪ್ರಾಬ್ಲಮ್ ಆದರೆ ಕೈ ಊತ ಬರುತ್ತೆ ಅಂತ ಹೇಳ್ಬಿಟ್ಟು ಈ ನನ್ನ ಕೆಲಸನೂ ಮಾಡೋಕ್ಕಾಗಲ್ಲ ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ರೀ. ಇಲ್ಲ ಅದಾದರೂ ಮಾಡ್ತೀನಿ, ಅದು ಹೋಗ್ತಾ ಇರೋದು ಒಂದೇ ವೇಯಲ್ಲಿ ಹೋಗ್ತಾ ಇರಬೇಕು. ಒಂದು ವಿಸಿಬಿಲಿಟಿ ಚೆನ್ನಾಗಿ ಇಟ್ಕೊಂಡಿದ್ದೀನಿ ನಾನು, ಮೀಶೋದಲ್ಲಿ ಚೆನ್ನಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಜಸ್ಟ್ ಒಂದು ಪೆಟ್ಟು ಬಿತ್ತು ಅಂದರೆ ಅದು ಫುಲ್ ಡೌನ್ ಆಗಿಬಿಡುತ್ತೆ. ಹೋಗ್ತಾ ಇರೋ ಒಂದೇ ವೇಯಲ್ಲೇ ಹೋಗ್ತಾ ಇರಬೇಕು, ಒಂದೇ ರಭಸದಲ್ಲೇ ಹೋಗ್ತಾ ಇರಬೇಕು. ಮಧ್ಯದಲ್ಲಿ ಏನಾದರೂ ನಾವು ಮತ್ತೆ ಅದು ಇದು ಅಂತ ಮಾಡೋಕ್ಕೆ ಹೋದರೆ ಅದು ಅಲ್ಲಿಗೆ ಎಲ್ಲ ಹಾಳಾಗುತ್ತೆ. ಸೊ ಇಲ್ಲ, ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಕೈಯಲ್ಲಿ ಇದ್ದಿದ್ದ ನೋವು ಕೂಡ ಕುತ್ಕೊಂಡು ಕ್ಯಾಟ್ಲಾಗೆಲ್ಲ ಅಪ್ಲೋಡ್ ಮಾಡಿದ್ದಾಯಿತು. ಇದು ಇವತ್ತಿಂದು ವಿಡಿಯೋ ಆಗಿತ್ತು ಅಂತಲೇ ಹೇಳ್ಬೋದು. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವೀಡಿಯೋಸಿಂದ ಏನಾದರೂ ನಿಮಗೆ ಖುಷಿ ಕೊಟ್ಟಿದ್ರೆ, ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ನಿಮ್ಮ ಸಪೋರ್ಟಿಂದ ನನಗಿನ್ನೂ ಮೋಟಿವೇಶನ್ ಸಿಕ್ಕಿ ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ನನಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋನ ನಾನು ಏನಕ್ಕೆ ಮಾಡಿದೆ ಅಂತ ಹೇಳಿದ್ರೆ, ಸುಮಾರು ಆಲೇ ಒಂದು 15 ಡೇಸೇ ಆಯಿತು ಅನಿಸುತ್ತೆ ನಾನು ಬ್ಲಾಗ್ಗಳು ವೀಡಿಯೋಸ್ಗಳನ್ನೆಲ್ಲ ಹಾಕಿ. ಎಲ್ಲ ಏನೇನು ತಿಳ್ಕೊಂಡಿರ್ತಾರೋ ಗೊತ್ತಿಲ್ಲ, ಜಸ್ಟ್ ಅವ್ರಿಗೋಸ್ಕರ ಆಗ್ತಿರೋದಷ್ಟೇ ಈ ವಿಡಿಯೋನ. ನೀವು ಅನ್ಕೋಬೋದು ಬರೀ ಪೂಜೆ ಮಾಡ್ತಿರೋದೇ ಇದೆ ಅಂತ ಹೇಳ್ಬಿಟ್ಟು ಅನ್ಕೋಬೋದು. ಹೌದು, ಬರೀ ಪೂಜೆ ಮಾಡ್ತಿರೋದೇ ಇರೋದು. ಬಟ್ ನಾನೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದರೆ ನನಗೊಂದು ವೀಡಿಯೋಸ್ ಬೇಕಿತ್ತು. ಸೊ ಅದನ್ನು ನಾನು ಹನುಮ ಜಯಂತಿಗೆ ಆ್ಯಡ್ ಮಾಡಿ ನಾನು ಈ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು, ಬಾಯ್.